ಎಲ್ರಿಗೂ ನಮಸ್ಕಾರ. ಇವತ್ತು ಲಂಚ್ ಬಾಕ್ಸ್ಗೆ ಅಥವಾ ಬೆಳಗಿನ ತಿಂಡಿಗೆ, ರಾತ್ರಿ ಊಟಕ್ಕೆ, ಮಧ್ಯಾಹ್ನದ ಊಟಕ್ಕೆ ತುಂಬ ಚೆನ್ನಾಗಿರುವಂಥ ಒಂದು ಪರಾಟ, ಅದ್ರ ಜೊತೆಗೆ ಒಂದು ಸೈಡ್ ಡಿಶ್ ಮಾಡ್ತಾಯಿದ್ದೀನಿ. ತುಂಬ ಮೃದುವಾಗಿರುವಂಥ ಪಾಲಕ್ ಪರಾಟ, ಅದ್ರ ಜೊತೆಗೆ ಒಂದು ಸೈಡ್ ಡಿಶ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಸುಮಾರು 2 ಕಟ್ಟು ಪಾಲಕ್ ತೊಗೊಂಡು ಚೆನ್ನಾಗಿ ತೊಳೆದು ಈ ಥರ ತೂತು ಬಟ್ಲಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ಕಡ್ಡಿ ಇದೆ, ಆ ಕಡ್ಡಿನ ತೆಕ್ಕೊಂಬಿಡೋಣ. ಬರೀ ಎಲೆ ಮಾತ್ರ ಬೇಕು ಪರಾಟಾಗೆ, ಹಾಗಾಗಿ ಎಲೆ ಮತ್ತು ಕಡ್ಡಿನ ನಾನು ಈ ರೀತಿಯಾಗಿ ಬಿಡಿಸ್ಕೊಂಡು ಇಟ್ಕೋತಾ ಇದ್ದೀನಿ. ಆ ಕಡ್ಡಿ ತುಂಬ ಎಳೆದಾಗಿರೋದ್ರಿಂದ ನಾನು ಬಿಸಾಕ್ತಾ ಇಲ್ಲ, ಅದನ್ನು ಉಪಯೋಗಿಸ್ಕೊಂಡು ಒಂದು ಸೈಡ್ ಡಿಶ್ನ ಮಾಡ್ತಾಯಿದ್ದೀನಿ. ಈ ಪಾಲಕ್ಕು ಎಲೆ ಇದೆಯಲ್ಲ, ಅದನ್ನು ಮಾತ್ರ ಸಣ್ಣದಾಗಿ ಹೆಚ್ಕೊಂಡು ಆನಂತರ ಅದರಲ್ಲಿ ಪರಾಟ ಮಾಡೋ ಅಂಥದ್ದು. ಈಗ ಈ ಕಡ್ಡಿ ಎಲ್ಲ ತುಂಬ ಎಳೆದಾಗಿದೆ, ಇದನ್ನು ನಾವು ಉಪಯೋಗಿಸ್ಕೊಳ್ಳೋಣ, ಬಿಸಾಕೋದು ಬೇಡ. ಹಾಗಾಗಿ ಈ ಎಲ್ಲ ಕಡ್ಡಿನೂ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಲ್ಲ, ಅದ್ರ ಜೊತೆಗೆ ಕೆಲವೊಂದು ತರಕಾರಿ ಇಟ್ಕೊಂಡಿದ್ದೀನಿ. ನಿಮಗೆ ಯಾವ ತರಕಾರಿ ಬೇಕಾದರೂ ತೊಗೋಬೋದು. ಇದನ್ನು ಸಣ್ಣದಾಗಿ ಹೆಚ್ಕೋತಾ ಇದ್ದೀನಿ. ಸುಮಾರು 1-1.5 ಇಂಚಿನಷ್ಟು ಉದ್ದಕ್ಕೆ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ಹಾಗಾಗಿ ನಾವು ಯಾವುದೇ ಒಂದು ತರಕಾರಿ ಭಾಗನ ಬಿಸಾಕ್ತಾ ಇಲ್ಲ. ಎಲೆನ ನಾವು ಪರಾಟಾಗೆ ಉಪಯೋಗಿಸ್ಕೊಂಡ್ರೆ ಇದರ ಕಡ್ಡಿನ ನಾವು ಒಂದು ಸೈಡ್ ಡಿಶ್ ಮಾಡೋಕ್ಕೆ ಉಪಯೋಗಿಸ್ಕೋಬೋದು. ಹುಳಿ ಮಾಡೋಗಿದ್ರೆ ನಾವು ಎಲ್ಲವನ್ನು ಜೊತೆಗೆ ಹಾಕ್ಬಿಡ್ತೀವಿ, ಆದರೆ ಪರಾಟಾಗೆ ಮಾತ್ರ ಎಲೆ ತೊಗೋಬೇಕಾಗತ್ತೆ. ಕೆಲವೊಂದು ಅಡುಗೆಗಳಿಗೆ ಬರೀ ಎಲೆ ತೊಗೊಂಡಾಗ ಈ ರೀತಿಯಾಗಿ ನೀವು ಮಾಡಿಕೊಂಡು ಅದನ್ನು ಉಪಯೋಗಿಸ್ಕೋಬೋದು. ಇದ್ರ ಜೊತೆಗೆ ನಾನು ಸುಮಾರು 2 ಆಲೂಗೆಡ್ಡೆನ ಹಾಕ್ಕೋತಾ ಇದ್ದೀನಿ. ನಿಮಗೆ ಆಲೂಗೆಡ್ಡೆ ಬೇಡ ಅಂತಂದರೆ ಬೇರೆ ಯಾವುದಾದ್ರೂ ತರಕಾರಿನ ನೀವು ಹೆಚ್ಕೊಂಡು ಅದ್ರ ಜೊತೆ ಬಳಸ್ಬೋದು. 1 ಟೊಮೆಟೊ ತೊಗೊಂಡಿದ್ದೀನಿ, ಎಲ್ಲವನ್ನು ಸಣ್ಣದಾಗಿ ಹೆಚ್ಕೋತಾ ಇದ್ದೀನಿ. ಸರಿಸುಮಾರು ನಾವು ಪಾಲಕ್ನ ಹೇಗೆ ಹೆಚ್ಕೊಂಡಿದ್ವಿ ಅದೇ ರೀತಿಯಾಗಿ ಹೆಚ್ಕೊಂಡು ಇಟ್ಕೋತಾ ಇದ್ದೀನಿ. ಈಗ ಒಂದೇ ಒಂದು ಟೊಮೆಟೊ, ನಾನು ಮೊದಲೇ ಹೇಳಿದಾಗೆ ನಿಮಗೆ ಯಾವ ತರಕಾರಿ ಬೇಕಾದರೂ ಅದನ್ನು ಉಪಯೋಗಿಸ್ಕೊಂಡು, ಈ ಪಾಲಕ್ದು ಒಂದು ಕಡ್ಡಿ ಇದೆಯಲ್ಲ, ಅಂದರೆ ಅದು ಎಳೆದಾಗಿರಬೇಕು, ತುಂಬ ನಾರಿದ್ರೆ ಚೆನ್ನಾಗಿರಲ್ಲ. ಹಾಗಾಗಿ ನಾನು ಉಪಯೋಗಿಸ್ಕೋತಾ ಇದ್ದೀನಿ. ಈಗ ಟೊಮೆಟೊನ ಹೆಚ್ಕೊಂಡು ನಾವೊಂದು ಸೈಡ್ ಡಿಶ್ನ ಮಾಡ್ಕೊಳ್ಳೋಣ. ಪರಾಟ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಈಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಸುಮಾರು ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ ನಂತರ ಅದಕ್ಕೆ ಜೀರಿಗೆ, ಇಂಗನ್ನು ಹಾಕ್ಕೊಳ್ಬೇಕು. ಇದ್ರ ಜೊತೆಗೆ ಸ್ವಲ್ಪ 1 ಇಂಚಿನಷ್ಟು ಶುಂಠಿನ ಹಾಕ್ಕೊಂಡು, ನಾನಿಲ್ಲಿ ಈರುಳ್ಳಿನ ಬಳಸಿಲ್ಲ, ನೀವು ಬೇಕಾದರೆ ಈರುಳ್ಳಿ ಬೆಳ್ಳುಳ್ಳಿ ಕೂಡ ಹಾಕ್ಕೋಬೋದು. 1 ಇಂಚಿನಷ್ಟು ಶುಂಠಿನ ತುರಿದ್ಬಿಟ್ಟು ಹಾಕ್ಕೋತಾ ಇದ್ದೀನಿ, ಒಳ್ಳೆ ಪರಿಮಳ ಬರ್ತಾ ಇರುತ್ತೆ. ಈಗ ಶುಂಠಿನ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಂಡಾದಮೇಲೆ ಈ ಒಂದು ಪಾಲಕದು ಕಡ್ಡಿ ಇಟ್ಕೊಂಡಿದ್ವಲ್ಲ ನಾವು ಹೆಚ್ಕೊಂಡಿರುವಂಥದ್ದು, ಅದನ್ನು ಹಾಕ್ಕೊಂಡು ಸುಮಾರು 3-4 ನಿಮಿಷ ಈ ಥರ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು. ಸ್ವಲ್ಪ ಬೇಯತ್ತೆ ಕೂಡ. ಈಗ ಬಾಡಿಸ್ಕೊಂಡಿದ್ದಾಗಿದೆ, ಸುಮಾರಾಗಿ ಆಗಿದೆ ಅಂತಾದರೆ ಇದಕ್ಕೆ ನಾವು ಒಂದು ಸಲ ಚೆಕ್ ಮಾಡಿ ನೋಡಿಕೊಂಡು ಆಲೂಗೆಡ್ಡೆನ ಹಾಕ್ಕೋಬೇಕು. ಆಲೂಗೆಡ್ಡೆ ಜೊತೆಗೆ ಇನ್ಯಾವುದಾದ್ರೂ ತರಕಾರಿ ನಿಮಗೆ ಬೇಕು ಅಂತಂದರೆ ಎಲ್ಲವನ್ನು ಒಟ್ಟಿಗೆ ಹಾಕ್ಕೋಬೋದು. ನಾನಿಲ್ಲಿ ಆಲೂಗೆಡ್ಡೆ ಜೊತೆಗೆ ಟೊಮೆಟೊ ಕೂಡ ಹಾಕ್ಕೋತಾ ಇದ್ದೀನಿ. ಎಲ್ಲವನ್ನು ಈಗ ಪಾಲಕ್ದು ಆ ಒಂದು ಕಡ್ಡಿ ಜೊತೆಗೆ ಚೆನ್ನಾಗಿ ಬಾಡಿಸ್ಕೋಬೇಕು. ಈಗ ಒಗ್ಗರಣೆಯಲ್ಲಿ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತಾದರೆ ಮುಂದಿನ ಪದಾರ್ಥಗಳನ್ನ ಹಾಕ್ಕೊಳ್ಳೋಣ. ಈಗ ಇದಕ್ಕೆ ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ಬೇಯೋಕ್ಕೆ ಬಿಡೋಣ. ನಾನು ನೀರು ಹಾಕ್ತಾಯಿಲ್ಲ, ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೊದಲನೇದಾಗಿ 1 ಅಥವಾ 2 ನಿಮಿಷ ಸಣ್ಣ ಊರಿನಲ್ಲಿ ಬೇಯೋಕ್ಕೆ ಬಿಡ್ತಾಯಿದ್ದೀನಿ. ಆನಂತರ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೋಬೋದು. ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳೋಣ. ಸುಮಾರಾಗಿ ಒಂದು ಅರ್ಧ ಮುಕ್ಕಾಲು ಬೆಂದಿರುತ್ತೆ. ಈಗ ಸುಮಾರಾಗಿ ಬೆಂದಿದೆ. ಈಗ ನಿಮಗೆ ನೀರಾಗಿ ಬೇಕು ಅಂತಂದರೆ 1 ಕಪ್ನಷ್ಟು ನೀರನ್ನು ಹಾಕ್ಕೊಂಡು, ಈಗ ನೋಡಿ ಅರ್ಧ ಮುಕ್ಕಾಲು ಬೆಂದಿದೆ. ನೀರು ಹಾಕ್ಕೋತಾ ಇದ್ದೀನಿ. ಇದ್ರ ಜೊತೆಗೆ ರೆಡ್ ಚಿಲ್ಲಿ ಪೌಡರು, ಧನಿಯಾ ಪೌಡರು, ಸ್ವಲ್ಪ ಗರಂ ಮಸಾಲ ಹಾಕ್ಕೋತಾ ಇದ್ದೀನಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಇದು ತುಂಬ ಸಾಧಾರಣವಾಗಿರುವಂಥ ಒಂದು ಸೈಡ್ ಡಿಶ್ಶು, ಪರಾಟ ಜೊತೆ ತುಂಬ ಚೆನ್ನಾಗಿರುತ್ತೆ. ಅಥವಾ ನೀವು ಯಾವಾಗಲೇ ಪಾಲಕ್ ತೊಗೊಂಬಂದು ಎಲೆನ ಮಾತ್ರ ಉಪಯೋಗಿಸಿದಾಗ ಈ ರೀತಿಯಾಗಿ ಮಾಡ್ಕೋಬೋದು. ಈಗ ಬೇಯಿಸ್ಕೊಳ್ಳೋಣ ಚೆನ್ನಾಗಿ. ನೀರು ಹಾಕಿದ್ದೀವಲ್ಲ, ಸ್ವಲ್ಪ ಗ್ರೇವಿ ಥರ ಬರುತ್ತೆ. ಮತ್ತೆ ಮುಚ್ಚಳ ಮುಚ್ಚಿ ಬೇಯಿಸ್ಕೊತಾ ಇದ್ದೀನಿ. 1 ನಿಮಿಷ ಬಿಟ್ಟರೆ ಸಾಕು. ಈಗ ಆಲೂಗೆಡ್ಡೆ ತುಂಬ ಚೆನ್ನಾಗಿ ಬೆಂದಿದೆ. ಇದಕ್ಕೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು
ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೆಲವೊಂದು ಆಲೂಗೆಡ್ಡೆನ ಸ್ವಲ್ಪ ಮ್ಯಾಶ್ ಮಾಡಿಕೊಂಡಾಗ ಸ್ವಲ್ಪ ಗ್ರೇವಿ ಗಟ್ಟಿಯಾಗಿ ಬರುತ್ತೆ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಸೈಡ್ ಡಿಶ್ಶು ರೆಡಿ ಆಯಿತು. ಈಗ ನಾವು ಪರಾಟ ಮಾಡ್ಕೊಂಬಿಡೋಣ. 2 ಕಪ್ನಷ್ಟು ಗೋಧಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. 2 ಕಪ್ಗೆ 2 ಸ್ಪೂನ್ನಷ್ಟು ಕಡಲೆ ಹಿಟ್ಟು, ಅಂದರೆ ಬೋಂಡಾ ಬಜ್ಜಿ ಮಾಡ್ತೀವಲ್ಲ ಆ ಹಿಟ್ಟನ್ನು ಹಾಕೋತಾ ಇದ್ದೀನಿ 2 ಸ್ಪೂನ್ನಷ್ಟು. ಇದಕ್ಕೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಓಮ್ ಕಾಳನ್ನ ಹಾಕೋತಾ ಇದ್ದೀನಿ. ರುಚಿ ತುಂಬ ಚೆನ್ನಾಗಿರುತ್ತೆ. ಜಾಸ್ತಿ ಓಮ್ ಕಾಳು ಹಾಕೋದು ಬೇಡ, ತುಂಬ ಕಹಿ ಬಂದುಬಿಡುತ್ತೆ. ಹಾಗಾಗಿ 1-2 ಚಿಟಿಕೆ ಆದರೆ ಸಾಕು. ಇದಕ್ಕೆ 1 ಇಂಚಿನಷ್ಟು ಶುಂಠಿನ ತುರಿದ್ಬಿಟ್ಟು ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, 1/4 ಸ್ಪೂನ್ನಷ್ಟು ರೆಡ್ ಚಿಲ್ಲಿ ಪೌಡರು, ಅರಿಶಿನ ಈ ರೀತಿಯಾಗಿ ಹಾಕ್ಕೋಬೇಕು. ಯಾವುದು ಖಾರ ಜಾಸ್ತಿ ಬೇಡ, ಹಾಗಂತ ತುಂಬ ಪ್ಲೇನ್ ಬೇಡ. ಹಾಗಾಗಿ ಇಲ್ಲಿ ಅರಿಶಿನ, ಸ್ವಲ್ಪ ರೆಡ್ ಚಿಲ್ಲಿ ಪೌಡರು, ಎಷ್ಟು 1/4 ಸ್ಪೂನ್ ಆದರೆ ಸಾಕು. ಎಲ್ಲವನ್ನು ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು, 2 ಕಪ್ನಷ್ಟು ಪಾಲಕ್ನ ಸಣ್ಣದಾಗಿ ಹೆಚ್ಕೊಂಡಿರುವಂಥದ್ದು, ತೊಳ್ಕೊಂಡು ಈಗಾಗಲೇ ಇಟ್ಕೊಂಡಿದ್ವಲ್ಲ ಅದನ್ನು ಹೆಚ್ಕೊಂಡು ಹಾಕ್ಕೊಂಡಿರುವಂಥದ್ದು, ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಮೊದಲನೇದಾಗಿ ನೀರು ಹಾಕೋದು ಬೇಡ, ಎಷ್ಟು ಅದರಲ್ಲಿ ತೇವಾಂಶ ಇದೆ ಅಂತ ನೋಡಿಕೊಂಡು ಹಾಕ್ಕೋಬೇಕು. 1 ಸ್ಪೂನಷ್ಟು ತುಪ್ಪ ಹಾಕ್ಕೋತಾ ಇದ್ದೀನಿ. ಈ ತುಪ್ಪ ಹಾಕೋದ್ರಿಂದ ತುಂಬ ಪದರವಾಗಿ, ತುಂಬ ಕ್ರಿಸ್ಪಾಗಿ, ಜೊತೆಗೆ ಸಾಫ್ಟಾಗಿ ಬರುತ್ತೆ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಚಪಾತಿ ಹಿಟ್ಟು ಕಲಿಸ್ಕೋತೀವಲ್ಲ ಆ ರೀತಿಯಾಗಿ ಕಲಿಸ್ಕೋಬೇಕು. ಇದರಲ್ಲಿ ಒಂದು ವಿಶೇಷ ಅಂತಂದರೆ ಕಲಸಿದ ಮೇಲೆ ನೆನೆಯೋಕ್ಕೆ ಬಿಡೋ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದರೆ ನೀರು ಬಿಟ್ಕೊಂಬಿಡುತ್ತೆ. ನಾವು ಎಷ್ಟೇ ಗಟ್ಟಿಯಾಗಿ ಕಲಸಿದ್ರೂ ಆನಂತರ ಸ್ವಲ್ಪ ಅದು ತೆಳ್ಳಗೆ ಆಗೋ ಒಂದು ಸಾಧ್ಯತೆ ಇರುತ್ತೆ. ಹಾಗಾಗಿ ಕಲಸಿದ ತಕ್ಷಣ ಮಾಡೋ ಅಂಥದ್ದು. ಈಗ ಕಲಿಸ್ಕೊಂಡಿದ್ದೀನಿ. ನಿಮಗೆ ಯಾವ ಸೈಜಿನ ಪರಾಟ ಬೇಕೋ ಅಷ್ಟು ಹಿಟ್ಟನ್ನು ತಗೊಂಡು ನಾವು ಈಗ ಲಟ್ಟಿಸ್ಕೊಂಡು ಪರಾಟ ಮಾಡ್ಕೊಳ್ಳೋಣ. ತುಂಬ ರುಚಿಯಾಗಿರುತ್ತೆ. ಹಾಗೆ ಕೂಡ ಇದನ್ನು ತಿನ್ಬೋದು. ಯಾಕೆ ಅಂತಂದರೆ ನಾವು ಇದಕ್ಕೆ ರೆಡ್ ಚಿಲ್ಲಿ ಪೌಡರು, ಓಮ್ ಕಾಳು, ಜೊತೆಗೆ ಉಪ್ಪು ಎಲ್ಲ ಹಾಕಿರ್ತೀವಿ. ಈಗ ಒಣ ಹಿಟ್ಟಲ್ಲಿ ಅದನ್ನು ಅದ್ಕೊಂಡು ಲಟ್ಟಿಸ್ಕೋಬೇಕು. ನಿಮಗೆ ಗುಂಡನೆಯ ಆಕಾರ ಅಥವಾ ತ್ರಿಕೋಣ ಯಾವ್ದು ಬೇಕಾದ್ರೂ ಆ ಥರ ಮಾಡ್ಕೋಬೋದು. ಮೊದಲನೇದಾಗಿ ನಾನು ಲಟ್ಟಿಸ್ಕೊಂಡು ಅದಕ್ಕೆ 1 ಅಥವಾ 2 ಹನಿಯಷ್ಟು ಎಣ್ಣೆನ ಹಾಕ್ಕೊಂಡು ಮಡಿಸ್ಕೋತಾ ಇದ್ದೀನಿ. ಈಗ ಈ ಥರ ಮಾಡಿಕೊಂಡಾಗ ಪದರವಾಗಿ ಮತ್ತೆ ಬರುತ್ತೆ. ಮೊದಲೇ 1 ಸ್ಪೂನಷ್ಟು ತುಪ್ಪ ಹಾಕಿದ್ವಿ, ಅದರಿಂದನೂ ಸಾಫ್ಟಾಗಿರುತ್ತೆ. ನೀವು ಲಂಚ್ ಬಾಕ್ಸ್ಗೆ ಅಕಸ್ಮಾತಾಗಿ ಕೊಡೋ ಹಾಗಿದ್ದರೆ ಮಧ್ಯಾಹ್ನಕ್ಕೆ ಅದು ಗಟ್ಟಿಯಾಗೋದಾಗಲಿ ಒಣಕಲಾಗೋದಾಗಲಿ ಆಗಲ್ಲ. ಹಾಗಾಗಿ ಈ ಥರ ತ್ರಿಕೋಣ ರೀತಿಯಲ್ಲಿ ಮಾಡ್ಕೋತಾ ಇದ್ದೀನಿ. ಲಟ್ಟಿಸ್ಕೊಂಡು ತುಂಬ ತೆಳ್ಳಗೂ ಬೇಡ, ತುಂಬ ದಪ್ಪಕ್ಕೂ ಬೇಡ, ಆ ರೀತಿಯಾಗಿ ಲಟ್ಟಿಸ್ಕೊಂಡು ಈಗಾಗಲೇ ತವಾ ಕಾಯೋಕ್ಕೆ ಇಟ್ಟಿದ್ದು ಬೇಯಿಸ್ಕೊಳ್ಳೋಣ. ಎರಡೂ ಬದಿಯಲ್ಲಿ ನಿಧಾನಕ್ಕೆ ಬೇಯಿಸ್ಕೋಬೇಕು ಮೀಡಿಯಮ್ ಉರಿನಲ್ಲಿ. ಆಗ ಸ್ವಲ್ಪ ಗರಿಗರಿಯಾಗಿ ತುಂಬ ಚೆನ್ನಾಗಿ ಕ್ರಿಸ್ಪಾಗಿ ಬರುತ್ತೆ. ನೀವು ಬಿಸಿಯಾಗಿ ಇದನ್ನು ಸರ್ವ್ ಮಾಡ್ಬೋದು, ಇಲ್ಲ ಅಂತಂದರೆ ಲಂಚ್ ಬಾಕ್ಸ್ಗೆ ಕೂಡ ಇದನ್ನು ಕೊಡ್ಬೋದು. ಈಗ ಸುಮಾರಾಗಿ ಕಲರ್ ಬರ್ತಾಯಿದೆ. ಇನ್ನೂ ಜಾಸ್ತಿ ಗರಿಗರಿಯಾಗಿ ಬೇಕು ಅಂತಂದರೆ ಎರಡೂ ಬದಿಯಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡು ಸರ್ವ್ ಮಾಡ್ಬೋದು. ಇದನ್ನು ನೀವು ಗಟ್ಟಿ ಮೊಸರು, ಇಲ್ಲ ಅಂತಂದರೆ ನಾವು ಈಗಾಗಲೇ ಸೈಡ್ ಡಿಶ್ ಒಂದು ಮಾಡ್ಕೊಂಡಿದ್ದೀವಿ, ಅದ್ರ ಜೊತೆ ಸರ್ವ್ ಮಾಡ್ಬೋದು. ಒಂದು ಸಲ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ, ತುಂಬ ಡಿಫ್ರೆಂಟಾಗಿರುತ್ತೆ, ಅಷ್ಟೇ ಸರಳವಾಗಿ ಇರೋವಂಥದ್ದು. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.